ಹೈಕೋರ್ಟ್ನಲ್ಲಿ ನಡೀತಾ ಇದ್ದಂತಹ ಒಂದು ವಿಚಾರಣೆ, ದರ್ಶನ್ ಜಾಮೀನು ಅರ್ಜಿ ಕುರಿತಾದಂತಹ ಒಂದು ವಿಚಾರಣೆ ಇವತ್ತು ನಡೀತು. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ಡಿ ಗ್ಯಾಂಗ್ಗೆ ಇವತ್ತು ಕೂಡ ನಿರಾಸೆ ಆಗಿದೆ. ಯಾಕಂದ್ರೆ ಇವತ್ತು ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿಲ್ಲ. ದರ್ಶನ್ ಆಲ್ರೆಡಿ ಇಂಟ್ರಿಮ್ ಬೇಲ್ ನಲ್ಲಿ ಇದ್ದಾರೆ, ಬಟ್ ರೆಗ್ಯುಲರ್ ಬೇಲಿಗೆ ಅವರು ಅಪ್ಲೈ ಮಾಡಿದ್ರು. ಸೊ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿಲ್ಲ. ವಿಚಾರಣೆಯನ್ನ ಸೋಮವಾರ 2:30ಕ್ಕೆ ಮುಂದೂಡಿದ್ದಾರೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದಂತಹ ಪೀಠದಲ್ಲಿ ನಡೆದಂತಹ ಒಂದು ವಿಚಾರಣೆ. ಪವಿತ್ರ ಗೌಡ ಎಸ್ಪೆಷಲಿ ಇಲ್ಲಿ ನೋಡಿದ್ರೆ ದರ್ಶನ್ಗೆ ಆಲ್ರೆಡಿ ಬೇಲ್ ಸಿಕ್ಕಿದೆ, ಹೊರಗಿದ್ದಾರೆ. ಬಟ್ ಪ್ರದೋಷ ಆಗಲಿ ಅಥವಾ ಪವಿತ್ರ ಗೌಡ ಆಗಲಿ ಇನ್ನುಳಿದಂತಹ ಆರೋಪಿಗಳು ಅವ್ರಿಗೆ ಬೇಲ್ ಇನ್ನೂ ಕೂಡ ಇಲ್ಲ, ಇನ್ನು ಜೈಲ್ನಲ್ಲೇ ಇದ್ದಾರೆ. ಸೊ ಹಾಗಾಗಿ ಅವರುಗಳಿಗೆ ಸಹಜವಾಗಿ ನಿರಾಸೆ ಅಂತೂ ಮೂಡಿದೆ. ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಾವು ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಮೇಶ್, ಇವತ್ತು ಮಧ್ಯಾಹ್ನದಿಂದ ಆರಂಭವಾದಂತಹ ಒಂದು ವಿಚಾರಣೆಯನ್ನ ಗಮನಿಸ್ತಾ ಹೋದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ ಹಿಂದೆ ಮಂಡಿಸಿದಂತಹ ಒಂದು ವಿಚಾರಗಳು, ಈ ಹಿಂದೆ ಕೊಟ್ಟಂತಹ ಒಂದು ಸಾಕ್ಷ್ಯಗಳು, ಮೆಸೇಜ್ ಮಾಡಿದ್ದು, ಬ್ಲಾಕ್ ಯಾಕೆ ಮಾಡಿಲ್ಲ ಅನ್ನುವಂಥ ಒಂದು ವಿಚಾರ, ಜೊತೆಗೆ ಪ್ರದೋಷ್ ಮತ್ತೆ PSI ನಡುವೆ ಆದಂತಹ ಒಂದಷ್ಟು ಕಾನ್ವರ್ಸೇಷನ್, ಇದನ್ನೇ ಈಗ ಮತ್ತೆ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸೊ ಓವರ್ ಆಲ್ ಇವತ್ತು ಕೋರ್ಟ್ನ ಪ್ರೊಸೀಡಿಂಗ್ಸ್ ಹೇಗಿತ್ತು, ಜೊತೆಗೆ ಈಗ ಮುಂದೂಡಿರುವಂತದ್ದು ಸೋಮವಾರಕ್ಕೆ, ಬಹುಶಃ ಆಗ್ಲೂ ಕೂಡ ಇನ್ನು ಕಂಟಿನ್ಯೂ ಆಗತ್ತಾ, ಇನ್ನು ಕೂಡ ಜಜ್ಮೆಂಟ್ ಅನ್ನುವಂಥದ್ದು ಬಹುಶಃ ಇನ್ನೂ ಡಿಲೇ ಆಗಬಹುದು. ರಮೇಶ್, ಇವತ್ತು ಹೇಗಾಯ್ತು ಇವೆಲ್ಲವೂ ಕೂಡ ವಾದ ಪ್ರತಿವಾದಗಳು? ಹೌದು ರೆಹಮಾನ್, ಇನ್ನೂ ಕೆಲವು ದಿವಸಗಳ ಕಾಲ ವಿಳಂಬ ಆಗುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಇನ್ನೂ ಕೂಡ SPP ಅವರ ವಾದ ಮಂಡನೆ ಪೂರ್ಣ ಆಗಿಲ್ಲ. ಸೋಮವಾರ 2:30 ಮಧ್ಯಾಹ್ನ ಅವರು ತಮ್ಮ ವಾದ ಮಂಡನೆಯನ್ನು ಮುಂದುವರಿಸ್ತಾರೆ. ಅವರು ವಾದ ಮಂಡನೆ ಮುಕ್ತಾಯದ ನಂತರ ಮತ್ತೆ ಒಂದು ಪ್ರತಿಕ್ರಿಯೆ ಸಲ್ಲಿಸೋದಕ್ಕೆ ದರ್ಶನ್ ಪರ ವಕೀಲರಿಗೆ ಒಂದು ಅವಕಾಶವನ್ನು ನೀಡಲಾಗುತ್ತೆ. ಅದಾದ ನಂತರ ಅಷ್ಟೇ ಕೋರ್ಟ್ ಈ ಆದೇಶವನ್ನು ಕಾಯ್ದಿರಿಸುವಂಥ ಸಾಧ್ಯತೆ ಇದೆ. ಅಂದರೆ ಮುಂದಿನ ವಾರದಲ್ಲಿ ಬಹುತೇಕ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ತನ್ನ ಆದೇಶವನ್ನು ಪ್ರಕಟಿಸುವಂಥ ನಿರೀಕ್ಷೆ ಇದೆ. ಯಾಕೆಂದರೆ ಈಗ ಮುಂದಿನ ಗುರುವಾರದಷ್ಟರಲ್ಲಿ 6 ವಾರಗಳ ಅವಧಿ ಏನಿದೆ ಅದು ಮುಕ್ತಾಯ ಆಗುತ್ತೆ. ಹೀಗಾಗಿ ಕೋರ್ಟ್ ಒಂದೋ ಈ ಮಧ್ಯಂತರ ಜಾಮೀನನ್ನು ವಿಸ್ತರಿಸಬೇಕಾಗುತ್ತೆ ಅಥವಾ ಅಂತಿಮ ಆದೇಶವನ್ನು ನೀಡಬೇಕಾಗುತ್ತೆ. ಜಾಮೀನು ಕೊಟ್ಟು ಅಥವಾ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿ ಯಾವುದಾದ್ರು ಒಂದು ಡಿಸಿಷನ್ ತಗೊಳ್ಬೇಕಾಗತ್ತೆ. ಇವತ್ತು ಆರಂಭದಲ್ಲಿ ದರ್ಶನ್ ಪರ ವಕೀಲರ ವಾದಕ್ಕೆ ಪ್ರತಿಕ್ರಿಯೆ ನೀಡ್ತಾ SPP ಅವರು ವಾದ ಮಾಡಿದ್ದೇನೆಂದರೆ, ಮಧ್ಯಂತರ ಜಾಮೀನು ಕೊಟ್ಟಿದ್ದಾರಲ್ಲ, ಆ ಕೊಟ್ಟಿದ್ದೇನೆ ಅವ್ರು ಕೋರ್ಟ್ನ ದಾರಿಯನ್ನು ತಪ್ಪಿಸಿ ಕೋರ್ಟ್ಗೆ ತಪ್ಪು ಮಾಹಿತಿಯನ್ನು ನೀಡಿ ಈ ಒಂದು ಮಧ್ಯಂತರ ಜಾಮೀನನ್ನು ಪಡೆದಿದ್ದಾರೆ. ಯಾಕೆಂತಂದರೆ ಅವರು ಮೊದಲನೇ ಒಂದು ವರದಿಯಲ್ಲಿ ಅವರು BP ವೇರಿಯೇಷನ್ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ, ಬದಲಾಗಿ ದರ್ಶನರನ್ನು ಸಿದ್ಧಪಡಿಸಲಾಗ್ತಾ ಇದೆ ಸರ್ಜರಿಗೆ ಅನ್ನುವಂಥ ಮಾಹಿತಿಯನ್ನು ಅಷ್ಟೇ ನೀಡಿದರು. ಅದಾದ ಬಳಿಕ ಎರಡನೇ ವರದಿಗೂ ಮೊದಲನೇ ವರದಿಗೂ ಸುಮಾರು 15 ದಿವಸಗಳ ವ್ಯತ್ಯಾಸ ಇದೆ. ಆಗಲೂ ಕೂಡ ಎರಡನೇ ವರದಿಗೂ ಕೂಡ ಇನ್ನೂ ಸಿದ್ಧಪಡಿಸಲಾಗ್ತಾ ಇದೆ ಮತ್ತು BP ವೇರಿಯೇಷನ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ವೈದ್ಯರನ್ನು ಅಂದರೆ ಬೇರೆ ವೈದ್ಯರನ್ನು ಸಂಪರ್ಕಿಸಿದಾಗ BP ವೇರಿಯೇಷನ್ ಬಂದಾಗ $2.25 ಒಂದು ಮಾತ್ರೆಯನ್ನು ಕೊಟ್ಟರೆ ಆಟೋಮೆಟಿಕ್ ಆಗಿ BP ಕಂಟ್ರೋಲಿಗೆ ಬರುತ್ತೆ. ಕೇವಲ 24 ಗಂಟೆ ಒಳಗಡೆ ಕಂಟ್ರೋಲಿಗೆ ಬರುತ್ತೆ. ಹೀಗಾಗಿ ಒಂದು ಸಣ್ಣ ಮಾತ್ರೆಯನ್ನು ಕೊಟ್ಟು ಇವರು BPಯನ್ನು ಕಂಟ್ರೋಲಿಗೆ ತರಬಹುದಿತ್ತು. ಆದರೆ ಸರ್ಜರಿಯನ್ನು ಮಾಡಿಸೋ ಉದ್ದೇಶನೇ ಇಲ್ಲದೆ ಈ ರೀತಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದಾದರೆ ಅವರು ಜೈಲಿನಲ್ಲೇ ಇರ್ಬೋದು, ಜೈಲಿನಲ್ಲೇ ಫಿಸಿಯೋಥೆರಪಿ ಕೊಡ್ತಾರೆ ಮತ್ತು ಪಾರಂಪರಿಕ ಟ್ರೀಟ್ಮೆಂಟ್ ಏನಿದೆ ಅದೆಲ್ಲವೂ ಕೂಡ ಜೈಲಿನಲ್ಲೇ ಕೊಡ್ತಾರೆ. ಹೀಗಾಗಿ ಮಧ್ಯಂತರ ಜಾಮೀನನ್ನು ರದ್ದುಪಡಿಸಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಜಡ್ಜ್ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಏನಂದರೆ ನೀವು ಈ ಅರ್ಜಿಯನ್ನು ಅಂದರೆ ಈ ರೀತಿ ಇವರು ವರದಿ ಸಲ್ಲಿಸಿರೋದು ಬಹಳ ಹಿಂದೆ ವರದಿ ಸಲ್ಲಿಸಿರೋದ್ರಿಂದ ಆ ವರದಿಯನ್ನು ಆಧರಿಸಿ ನೀವು ಹಿಂದೆ ಅರ್ಜಿ ಸಲ್ಲಿಸಬಹುದಿತ್ತಲ್ಲ ಮಧ್ಯಂತರ ಜಾಮೀನನ್ನು ರದ್ದುಪಡಿಸಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು. ಆಗ SPP ಅಂದರೆ ಅವ್ರು ಇನ್ನೂ ಸರ್ಜರಿ ಮಾಡಿಸ್ತಾರೆ ಅನ್ನೋವಂಥ ನಿರೀಕ್ಷೆಯಲ್ಲಿದ್ವಿ. ಆದರೆ ಈ ಕ್ಷಣದವರೆಗೂ ಅವರು ಸರ್ಜರಿಯನ್ನು ಮಾಡಿಸಿಲ್ಲ. ಅವರು ಸರ್ಜರಿಗೆ ಅವ್ರು ಕೇಳಿದಾಗ ಲಕ್ವ ಹೊಡೆದು ಬಿಡುತ್ತೆ, ಇಮಿಡಿಯೇಟಾಗಿ ಇಂಟ್ರಿಮ್ ಬೇಲ್ ಕೊಡದೆ ಹೋದ್ರೆ ಅನ್ನುವಂಥ ಒಂದು ವಾದ ಮಂಡನೆಯನ್ನು ಮಾಡ್ತಿದ್ರು. ಆದರೆ ಈಗ ಅದು ಯಾವುದೇ ರೀತಿಯಾದಂಥ ಒಂದು ಪ್ರಸ್ತಾಪ ಇಲ್ಲ. ಹೀಗಾಗಿ ಇದು ಒಂದು ದುರುದ್ದೇಶಪೂರ್ವಕವಾಗಿ ಈ ರೀತಿ ಒಂದು ವರ್ತಿಸಿದ್ದಾರೆ ಅಂತೇಳಿ ವಾದ ಮಂಡನೆ ಮಾಡಿದ್ರು. ನೀವು ದರ್ಶನ್ ಅವರ ನಡವಳಿಕೆ ಬಗ್ಗೆ ಹೇಳ್ತಾ ಇದ್ದೀರಾ ಅಂತೇಳಿ ಜಡ್ಜ್ ಕೇಳಿದಾಗ, ಹೌದು, ದರ್ಶನ್ ಅವರ ನಡವಳಿಕೆಯನ್ನು ಕೂಡ ನೀವು ಗಮನಿಸಬೇಕು ಅಂತೇಳಿ SPP ಅವರು ವಾದ ಮಂಡನೆಯನ್ನು ಮಾಡಿದ್ರು. ಅದಾದ ನಂತರ ಮೆರಿಟ್ಸ್ ಆಧಾರದ ಮೇಲೆ ವಾದ ಮಂಡನೆ ಆಯಿತು. ಯಾಕೆಂತಂದರೆ ಈಗಾಗಲೇ ಆ ಹಂತ ದಾಟಿರೋದ್ರಿಂದ, ಅಂದರೆ ಮಧ್ಯಂತರ ಜಾಮೀನಿಗೆ ಸಂಬಂಧಪಟ್ಟಂತೆ ವೈದ್ಯರು ಸಲ್ಲಿಸಿರುವಂಥ ವರದಿ ಇತ್ಯಾದಿಗಳ ಹಂತ ದಾಟಿ ಈಗಾಗಲೇ ಮೆರಿಟ್ಸ್ ಆಧಾರದ ಮೇಲೆ ವಾದ ಮಂಡನೆ ನಡೀತಾ ಇರೋದ್ರಿಂದ ಅದನ್ನೇ ಮುಂದುವರಿಸ್ತಾ SPP ಅವರು ಈಗೇನೇನು ವಾದ ಮಂಡನೆ ಮಾಡಿದ್ರು ದರ್ಶನ್ ಪರ ವಕೀಲರು ಅದಕ್ಕೆಲ್ಲವನ್ನೂ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಹೇಗೆ ಅಪಹರಣ ಆಯ್ತಿದ್ದು, ಹೇಗೆ ಅಂದರೆ ವಂಚಿಸಿ, ಅಂದರೆ ನಾವು ದರ್ಶನನ್ನು ಭೇಟಿ ಮಾಡಿಸಿ ಮತ್ತೆ ವಾಪಸ್ ನಿನ್ನ ಕರೆ ತರ್ತೀವಿ ಅನ್ನುವಂಥ ಒಂದು ಮಾಹಿತಿ ಕೊಟ್ಟು ರೇಣುಕಾ ಸ್ವಾಮಿಯನ್ನು ಹೇಗೆ ಅಪಹರಣ ಮಾಡಿದ ನಂತರ ಹೇಗೆ ಎಲ್ಲರೂ ಒಂದೆಡೆ ಸೇರಿ ಹೊಡೆದ್ರು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಸಾಕ್ಷಿಗಳಿರ್ಬೋದು, ಆರೋಪಿಗಳಿರ್ಬೋದು, ಮತ್ತು ಸತ್ತಂತ ರೇಣುಕಾ ಸ್ವಾಮಿ ಇರ್ಬೋದು, ಎಲ್ಲರೂ ಕೂಡ ಶೆಡ್ನಲ್ಲೇ ಇದ್ರು ಅನ್ನೋದಕ್ಕೆ ಹೇಗೆ ತಾಂತ್ರಿಕ ಎವಿಡೆನ್ಸ್ಗಳಿದೆ. ಲ್ಯಾಂಗಿಟ್ಯೂಡು ಲ್ಯಾಟಿಟ್ಯೂಡ್ ಅಂದರೆ ಮೊಬೈಲ್ ಕಾಲ್ ರೆಕಾರ್ಡ್ಸ್ ಏನಿದೆ ಅದರ ಲ್ಯಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡನ್ನು ಪರಿಶೀಲನೆ ಮಾಡಿದ್ರೆ ಸರಿಯಾದಂಥ ಜಾಗ ಫೈಂಡ್ ಔಟ್ ಆಗುತ್ತೆ. ಹೀಗಾಗಿ ಇವರೆಲ್ಲರೂ ಕೂಡ ಕೃತ್ಯದ ಸ್ಥಳದಲ್ಲೇ ಇದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಾದ ಏನಿದೆ ಅದು ಸೋಮವಾರ ಕೂಡ ಮುಂದುವರಿಯುತ್ತೆ. ಸೋಮವಾರ ಏನಾದರೂ SPP ಅವರು ತಮ್ಮ ವಾದ ಮಂಡನೆಯನ್ನು ಪೂರ್ಣಗೊಳಿಸಿದ್ರೆ ಅವತ್ತೇನೆ ಒಂದು ಪ್ರತಿಕ್ರಿಯೆಯಾಗಿ ದರ್ಶನ್ ಪರ ವಕೀಲರು ಕೂಡ ವಾದ ಮಂಡಿಸುವಂಥ ಸಾಧ್ಯತೆ ಇದೆ. ಅದಾದ ನಂತರ ಕೋರ್ಟ್ ತನ್ನ ಆದೇಶವನ್ನು ಕಾಯ್ದಿರಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ವಾರದ ಒಳಗಡೆ ಈ ಕೇಸ್ನ ಒಂದು ಆದೇಶ ಹೊರಗಡೆ ಬರ್ಬೋದು. ನಿಜ ರಮೇಶ್, ಹಾಗೆ ನೀವು ಹೇಳಿದ ಹಾಗೆ ಈಗ ಅವಧಿ ಕೂಡ ಮುಕ್ತಾಯವಾಗ್ತಾ ಇದೆ.
ಮೆಡಿಕಲ್ ಬೇಲ್ನ ಒಂದು ಅವಧಿ ಬಹುಶಃ ಇನ್ನೇನು ಒಂದು ವಾರ, ನೀವು ಹೇಳಿದ ಹಾಗೆ ಬಹುಶಃ ಗುರುವಾರದಷ್ಟರಲ್ಲಿ ಅಂತ ಹೇಳಿ ಅನ್ಕೊಂಡ್ರು ಕೂಡ ಈಗ ಸೋಮವಾರ ವಿಚಾರಣೆ ಎಲ್ಲ ಕೂಡ ಮುಗಿದು ಅಷ್ಟರ ಒಳಗಡೆನೆ ಒಂದು ತೀರ್ಮಾನವನ್ನ ಒಂದು ಆದೇಶವನ್ನ ಕೊಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ನೀವು ಹೇಳಿದ ಹಾಗೆ ಒಂದು ಮಧ್ಯಂತರ ಅರ್ಜಿಯನ್ನು ವಿಸ್ತರಣೆ ಮಾಡೋದಕ್ಕೆ, ಮಧ್ಯಂತರ ಬೇಲನ್ನ ವಿಸ್ತರಣೆ ಮಾಡೋದಕ್ಕೋಸ್ಕರ ಬಹುಶಃ ಇವತ್ತೇ ಅರ್ಜಿ ಮೂವ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆನೂ ಒಂದಷ್ಟು ಚರ್ಚೆಗಳಿತ್ತು. ಅದು ಈಗ ಈ ಜಜ್ಮೆಂಟ್ ನೋಡ್ಕೊಂಡೇ ಮತ್ತೆ ಅರ್ಜಿಯನ್ನ ಹಾಕೊಳ್ಳೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿರಬಹುದಾ? ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ದರ್ಶನ್ ಪರ ವಕೀಲರ ನಡೆ ಏನಾಗಿರುತ್ತೆ ಅಂತ, ಸೋಮವಾರ ನೋಡ್ಕೊಂಡು ನೆಕ್ಸ್ಟ್ ಅರ್ಜಿ ಹಾಕುವಂಥದ್ದು ಅಥವಾ ಸೋಮವಾರಕ್ಕೆ ಮುಂಚೆನೆ ಬಹುಶಃ ಒಂದು ಮಧ್ಯಂತರ ನಮಗೆ ಏನು ರಿಲೀಫ್ ಕೊಟ್ಟಿದ್ರೆ ಅದನ್ನ ಎಕ್ಸ್ಟೆನ್ಷನ್ ಕೊಡಿ, ಯಾಕಂದ್ರೆ ಸ್ವಲ್ಪ ಇನ್ನೂ ಟೈಮ್ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಹಾಕುವಂಥ ಸಾಧ್ಯತೆಗಳು ಇರುತ್ತಾ ರಮೇಶ್ ಈ ಒಂದು ಕೇಸ್ನಲ್ಲಿ? ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ದರ್ಶನ ಪರ ವಕೀಲರು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಅಂದರೆ ಅರ್ಜಿಯನ್ನು ಸಿದ್ಧಪಡಿಸಿದ್ದಾರೆ. ಹೀಗಾಗಿ ಒಂದು ವೇಳೆ ಕೋರ್ಟಲ್ಲಿ ವಿಚಾರಣೆ ಸೋಮವಾರನೇ ಪೂರ್ಣ ಆಗಿ ಒಂದು ವೇಳೆ ಗುರುವಾರದೊಳಗಡೆ ಕೋರ್ಟ್ ಒಂದು ಆದೇಶ ಕೊಡುತ್ತೆ ಅನ್ನೋದಾದರೆ ಅವ್ರು ಯಾವುದೇ ರೀತಿ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇರೋದಿಲ್ಲ. ಒಂದು ವೇಳೆ ಏನಾದರೂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇನ್ನೂ ಮುಂದುವರಿಯುತ್ತೆ, ಇನ್ನೂ ಮುಂದೂಡಲಾಗುತ್ತೆ ಅನ್ನೋದಾದರೆ ಅವರು ಸೋಮವಾರ ಈ ಅರ್ಜಿಯನ್ನು ಸಲ್ಲಿಸಿ, ಅಂದರೆ ಕೋರ್ಟ್ ತನ್ನ ಅಂತಿಮ ಆದೇಶ ಕೊಡೋವರೆಗೂ ಕೂಡ ಮಧ್ಯಂತರ ಆದೇಶ ಏನು ಕೊಟ್ಟಿದೆ ಕೋರ್ಟು ಅದನ್ನು ಮುಂದುವರಿಸಬೇಕು ಅಂತೇಳಿ ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅದನ್ನು ಪರಿಗಣಿಸ್ಬೋದು. ಯಾಕಂದರೆ ಈಗ ಅಂತಿಮ ಒಂದು ವಿಚಾರಣೆ ಪೂರ್ಣ ಆದಾಗ ಕೋರ್ಟ್ ಅದು ತನ್ನ ಅಂತಿಮ ಆದೇಶ ನೀಡೋವರೆಗೂ ಕೂಡ ಇಲ್ಲಿವರೆಗೂ ಏನು ಮಧ್ಯಂತರ ಆದೇಶ ಇದೆ ಅದನ್ನು ವಿಸ್ತರಿಸೋಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಆದರೆ ಇವತ್ತು ಯಾವುದೇ ರೀತಿ ಆ ಒಂದು ಪಾಯಿಂಟ್ ಮೇಲೆ ಆರ್ಗ್ಯುಮೆಂಟ್ ಆಗಿಲ್ಲ. ಬದಲಾಗಿ ಹೇಗೆ ಇವರು ಕೋರ್ಟನ್ನು ಮಿಸ್ಲೀಡ್ ಮಾಡಿ ಮಧ್ಯಂತರ ಜಾಮೀನು ಹೊರಗಡೆ ಇದ್ದಾರೆ, ಮತ್ತು ಯಾಕೆ ಇನ್ನೂ ಸರ್ಜರಿ ಮಾಡಿಸಿಲ್ಲ ಅನ್ನೋಂಥ ಪ್ರಶ್ನೆಗಷ್ಟೇ ಇವತ್ತು SPP ವಾದ ಮಾಡಿದ್ರು. ಜೊತೆಗೆ ಅರ್ಹತೆ ಆಧಾರದ ಮೇಲೆ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೋಮವಾರ ಈ ಅಂಶದ ಬಗ್ಗೆನೂ ವಾದ ಮಂಡನೆ ಆಗ್ಬೋದು, ಮಧ್ಯಂತರ ಜಾಮೀನು ವಿಸ್ತರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ವಾದ ಮಂಡನೆ ಆಗೋ ಸಾಧ್ಯತೆಗಳು ಇವೆ. ಅಂದ್ರೆ ರಮೇಶ್, ಒಂದು ವೇಳೆ ಈಗ ರೆಗ್ಯುಲರ್ ಬೇಲ್ಗೆ ಅಕಸ್ಮಾತ್ ನಾವು ಮಾತಾಡ್ತಾ ಹೋದ್ರೆ ಒಂದು ಸಿಗ್ಲಿಲ್ಲ ಅನ್ನೋದ ಒಂದು ಪಕ್ಷದಲ್ಲೇನೆ ಈ ಮೆಡಿಕಲ್ ಬೇಲ್ ಏನ್ ಸಿಕ್ಕಿದೆ, ಅವರಿಗೆ ಇಂಟ್ರಿಮ್ ರಿಲೀಫ್ ಏನ್ ಸಿಕ್ಕಿದೆ ಅದನ್ನ ಎಕ್ಸ್ಟೆನ್ಷನ್ ಆಗುವಂತ ಒಂದು ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಕಂಡು ಬರುತ್ತೆ ಅಂತ ಹೇಳಿ ಈ ತರದ ಒಂದು ಸಿಚುವೇಶನ್, ಈ ತರದ ಇಂದಿನ ಒಂದು ಪ್ರಕರಣಗಳನ್ನ ಕೂಡ ನೋಡ್ತಾ ಹೋದ್ರೆ ರಮೇಶ್, ಯಾಕಂದ್ರೆ ಇಲ್ಲಿರುವಂತದ್ದು ಮೆಡಿಕಲ್ ನ ವಿಚಾರ. ಡಾಕ್ಟರ್ಸ್ ಏನ್ ಹೇಳ್ತಾರೆ ಅದನ್ನ ಸಹಜವಾಗಿ ಎಲ್ಲರೂ ಕೂಡ ಆ ಡಾಕ್ಟರ್ಸ್ ರಿಪೋರ್ಟ್ ನಿಂದಲೇ ನಾವು ಕೂಡ ಅದನ್ನ ಒಪ್ಕೋಬೇಕಾಗುತ್ತೆ. ಈಗ ಡಾಕ್ಟರ್ಸ್ ಹೇಳ್ತಾ ಇದ್ರೆ BP ಫ್ಲಕ್ಚುಯೇಷನ್ ಇದೆ, ಅದ್ರ ಬಗ್ಗೆ ಚಾರ್ಟ್ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಒಂದು ವಾರ 15 ದಿನ ಹೇಗಿದೆ ಅವರ BP, ಸೊ ಕಂಟ್ರೋಲಿಗೆ ಬರ್ತಾ ಇಲ್ಲ, ವೇರಿಯೇಷನ್ಸ್ ಇದೆ ಅನ್ನುವಂಥದ್ದನ್ನೇ ವೈದ್ಯರು ಹೇಳಿರೋದು. ಸೊ ಹಾಗಾಗಿ ವೈದ್ಯರ ರಿಪೋರ್ಟೇ ಹೋಲ್ಡ್ ಸ್ಕೂಟ್ ಆಗತ್ತಾ ಇಂಥ ಒಂದು ಪ್ರಕರಣದಲ್ಲಿ? ಎಸ್, ಆಫ್ ಕೋರ್ಸ್ ಇನ್ನೂ ಒಂದು ಸ್ವಲ್ಪ ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಇಲ್ಲ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವೀಕೆ ಸರ್ಜರಿ ಡೇಟ್ ಅಂತ ಅನ್ಕೊಂಡ್ರು ಕೂಡ ಸರ್ಜರಿ ಆದ್ಮೇಲೂ ಕೂಡ ರೆಸ್ಟ್ಗೆ ಒಂದಷ್ಟು ಕಾಲಾವಕಾಶ ಬೇಕೇ ಬೇಕು. ಇಮಿಡಿಯೇಟ್ ಆಗಿ ಸರ್ಜರಿ ಆದ ತಕ್ಷಣ ಮತ್ತೆ ಜೈಲಿಗೆ ಕಳಿಸೋದಕ್ಕೆ ಬರೋದಿಲ್ಲ. ಇದೆಲ್ಲವೂ ಕೂಡ ವೈದ್ಯರ ರಿಪೋರ್ಟ್ ನ ಆಧರಿಸಿನೇ ಈ ಒಂದು ಪ್ರಕರಣದ ಬೇಲ್ ಅಥವಾ ಈ ಇಂಟರಿಮ್ ಬೇಲ್ ನ ಒಂದು ಭವಿಷ್ಯ ನಿರ್ಧಾರ ಆಗಬಹುದು ಅಂತ ಅನ್ಸುತ್ತಾ ರಮೇಶ್? ರೆಹಮಾನ್, ಈಗಾಗಲೇ ವೈದ್ಯರ ವರದಿ ಏನಿದೆ ಅದನ್ನು ಕೂಡ ಈಗ SPP ಅವರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ವೈದ್ಯರ ವರದಿಯಲ್ಲಿ ಹೇಗೆ ಲೋಪದೋಷಗಳಿದೆ ಮತ್ತು ಹೇಗೆ ಅವರು ಅದನ್ನು ಸರ್ಜರಿ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋದನ್ನು ಇವತ್ತು SPP ಅವರು ಹೇಳಿದ್ದಾರೆ. ಆದರೆ ಒಂದು ವೇಳೆ ಏನಾದರೂ ಈಗ ದರ್ಶನ್ ಪರ ವಕೀಲರು ಮಧ್ಯಂತರ ಜಾಮೀನನ್ನು ವಿಸ್ತರಿಸಿ ಅಂತೇಳಿ ಮತ್ತೊಂದು ಏನಾದರೂ ಅರ್ಜಿಯನ್ನು ಸಲ್ಲಿಸಿ ಅದರ ಮೇಲೆ ವಾದ ಮಂಡನೆ ಮಾಡಿದ್ರೆ ಖಂಡಿತ ಕೋರ್ಟ್ ಅದನ್ನು ಪರಿಶೀಲಿಸುವಾಗ SPP ಏನು ವಾದ ಮಂಡನೆ ಮಾಡಿದರೆ ಅದನ್ನು ಕೂಡ ಪರಿಶೀಲಿಸಬೇಕಾಗುತ್ತೆ. ಯಾಕೆಂತಂದರೆ ಈಗಾಗಲೇ ಸರ್ಜರಿಗೆ ಏನು 6 ವಾರಗಳ ಕಾಲಾವಕಾಶ ಕೊಟ್ಟಿದ್ರು, ಇದುವರೆಗೆ ಯಾಕೆ ಸರ್ಜರಿ ಮಾಡಿಸಿಲ್ಲ, ಮತ್ತು ಈಗ ಒಂದು ಟ್ಯಾಬ್ಲೆಟ್ ಕೊಟ್ಟು ಸರ್ಜರಿ ಮಾಡಿಸೋದಾಗಿದ್ದರೆ ಯಾಕೆ ಇದುವರೆಗೂ ಮಾಡಿಸಿಲ್ಲ ಅನ್ನೋದಕ್ಕೂ ಕೂಡ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಹೀಗಾಗಿ ಒಂದು ವೇಳೆ ಕೋರ್ಟ್ ಏನಾದರೂ ಮಧ್ಯಂತರ ಜಾಮೀನನ್ನು ವಿಸ್ತರಿಸೋ ಒಂದು ಆದೇಶವನ್ನು ಕೊಟ್ಟರೆ ಆಗ SPP ಸಲ್ಲಿಸುವ ಒಂದು ಆಕ್ಷೇಪಣೆಯನ್ನು ಕೂಡ ಪರಿಗಣಿಸಿ ಒಂದು ಆದೇಶವನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಮಾಡದೇ ಹೋದರೆ ಅಥವಾ ಕೋರ್ಟ್ ಏನೇ ಆದೇಶ ಮಾಡಿದ್ರು ಕೂಡ ಅದನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಈ ಕೇಸ್ ಪೆಂಡಿಂಗ್ ಇದೆ. ಅಂದರೆ ಈಗ ಮಧ್ಯಂತರ ಜಾಮೀನನ್ನು ರದ್ದುಪಡಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಅದರಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡಬಹುದು. ಅಂದರೆ ವಿಲ್ಫುಲ್ ಆಗಿ ಈ ರೀತಿ ಒಂದು ಮಧ್ಯಂತರ ಜಾಮೀನನ್ನು ತಗೊಂಡಿದ್ದಾರೆ, ಯಾವುದೇ ರೀತಿ ಒಂದು ಸರ್ಜರಿಯನ್ನು ಮಾಡಿಸಿಲ್ಲ ಅನ್ನುವಂಥ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೂ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಒಂದು ವೇಳೆ ಹೈಕೋರ್ಟ್ ಈಗ ಅರ್ಹತೆ ಆಧಾರದ ಮೇಲೆ ದರ್ಶನ್ ಅವರಿಗೆ ಜಾಮೀನು ಕೊಟ್ಟರೆ ಆಗ ಯಾವುದೇ ರೀತಿ ವಿವಾದ ಇರೋದಿಲ್ಲ. ಯಾಕಂದರೆ ರೆಗ್ಯುಲರ್ ಜಾಮೀನು ಸಿಕ್ಬಿಡುತ್ತೆ, ಆಗ ಮಧ್ಯಂತರ ಜಾಮೀನಿನ ಅರ್ಜಿ ಬಗ್ಗೆ ಯಾವುದೇ ರೀತಿ ಪ್ರಶ್ನೆಗಳಿರೋದಿಲ್ಲ. ಆದರೆ ಒಂದು ವೇಳೆ ಕೋರ್ಟ್ ಏನಾದರೂ ದರ್ಶನ್ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ್ರೆ ಆಗ ಮಧ್ಯಂತರ ಜಾಮೀನು ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮೂಲ ಅರ್ಜಿಯೇ ವಜಾ ಆದರೆ ಮಧ್ಯಂತರ ಅರ್ಜಿಯೂ ಕೂಡ ವಜಾ ಆಗುತ್ತೆ. ಒಂದು ವೇಳೆ ಏನಾದರೂ ಮೆಡಿಕಲ್ ಗ್ರೌಂಡ್ ಮೇಲೆ ನಾನು ಮಧ್ಯಂತರ ಜಾಮೀನನ್ನು ಮುಂದೂಡಿಸ್ಬೋದು ಅಂತೇಳಿ ಏನಾದರೂ ಕೋರ್ಟ್ ಏನಾದರೂ ಆದೇಶ ಮಾಡಿದ್ರೆ, ಅಂದರೆ ಅವರು ಮೆಡಿಕಲ್ ಟ್ರೀಟ್ಮೆಂಟ್ ಆದ ನಂತರ ಜೈಲಿಗೆ ಮರಳಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಆದೇಶ ಬಂದರೆ ಆಗ ಇದಕ್ಕೆ ವಿವರಣೆ ಕೊಡಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ, ಯಾಕೆ ಇದುವರೆಗೂ ಸರ್ಜರಿ ಮಾಡಿಸಿಲ್ಲ, ಮತ್ತು SPP ಏನೇನು ಆಕ್ಷೇಪಣೆ ಎತ್ತಿದ್ದಾರೆ ಅನ್ನೋದಕ್ಕೂ ಕೂಡ ಈ ಒಂದು ಎಕ್ಸ್ಪ್ಲನೇಷನನ್ನು ಕೋರ್ಟ್ ಕೊಡಬೇಕಾಗುತ್ತೆ. ಅದಾದಮೇಲೆ ಕೋರ್ಟ್ ಆದೇಶವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಒಂದು ವೇಳೆ ಏನಾದರೂ ದರ್ಶನ್ ಜಾಮೀನು ಅರ್ಜಿ ವಜಾ ಆದರೆ ಆಗ ಮಧ್ಯಂತರ ಜಾಮೀನು ಕೂಡ ಇರೋ ಸಾಧ್ಯತೆಗಳು ಕಡಿಮೆ. ಒಂದು ವೇಳೆ ಕೊಟ್ಟರೆ ಅದಕ್ಕೆ ಕಾರಣಗಳನ್ನು ಹೈಕೋರ್ಟ್ ಕೊಡಬೇಕಾಗತ್ತೆ. ಮತ್ತು ಈ ಒಂದು ಕಾರಣಗಳೇನಿರುತ್ತೆ ಅಥವಾ ಕೋರ್ಟ್ ಆದೇಶ ಏನಿದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಏನು ಪೆಂಡಿಂಗ್ ಇದೆ ಅದರಲ್ಲಿ ಮತ್ತೆ ಒಂದು ಚರ್ಚೆ ಒಳಗಾಗುತ್ತೆ. ಆಗ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಅಂತಿಮ ಆದೇಶವನ್ನು ಕೊಡುತ್ತೆ. ಥ್ಯಾಂಕ್ ಯು ರಮೇಶ್.